ಕೇಂದ್ರ ಸರ್ಕಾರದಿಂದ ಏನ್ ನಿರೀಕ್ಷೆಗಳನ್ನ ಇಟ್ಕೋಬೇಕು, ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಬೇಕು? ನೋಡಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಪೆಷಲಿ ಮಂಗಳೂರು ಇಡೀ ಕರ್ನಾಟಕದಲ್ಲಿ ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿರುವಂಥ ಒಂದು ನಗರ. ಈ ನಗರ ಎಲ್ಲಿವರೆಗೆ ಹೇಳಿದರೆ ಬೆಂಗಳೂರು ಮೈಸೂರಿಗೆ ಪೈಪೋಟಿ ಕೊಟ್ಟು ಓಡ್ತಾ ಇದೆ. ಆದರೆ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಆ ರಾಕೆಟ್ ವೇಗದಲ್ಲಿ ಹೋಗುವುದಿಲ್ಲ, ಇಲ್ಲಿ ಆಮೆಗತಿಯಲ್ಲಿ ಹೋಗ್ತದೆ. ಇದಕ್ಕೆ ನಮ್ಮ ಮಂಗಳೂರಿನ ಕೆಲವು ಜನರು ನಮ್ಮ ಸಂಸದರನ್ನು ಹೊಣೆಗಾರ ಮಾಡ್ತಾರೆ. ನೋಡಿಸು ಅನುದಾನ ತರುವುದು, ಆ ನಂತರ ಅದಕ್ಕೆ ಬೇಕಿದ್ದಂಥದ್ದನ್ನು ಆ ಅಧಿಕಾರಿಗಳು ಮಾಡ್ತಾರೆ. ಆದರೆ ಆ ವೇಗ ಹಿಡಿಬೇಕಾದರೆ ಆ ಅಧಿಕಾರಿ ಅಲ್ಲಿ ಸ್ಟ್ರಿಕ್ಟ್ ಇರಬೇಕು. ಈಗ ಉದಾಹರಣೆಗೆ ನಮ್ಮದು ಮಂಗಳೂರು ಬೆಂಗಳೂರು ಏನು ರಸ್ತೆ ಇದೆ, ಅದರಲ್ಲಿ ನಮ್ಮ ಗುಂಡಿಯವರೆಗೆ 4 ಪಥ ರಸ್ತೆ. ಒಮ್ಮೆ ಅದನ್ನು ಸ್ಟಾರ್ಟ್ ಮಾಡಿದರು, ನಂತರ ಕಾಂಟ್ರಾಕ್ಟ್ರು ಓಡಿದ ಹೇಳಿ ಆಯಿತು, ನೆನೆಗುದಿಗೆ ಬಿತ್ತು, ರೀಟೆಂಡರ್ ಆಯಿತು. ಈಗ ಕಲ್ಲಡ್ಕದ ಹತ್ರ ಒಂದು ಫ್ಲೈಓವರ್ 1 ವರ್ಷದಿಂದ ಅಲ್ಲಾಡ್ತಾ ಇದೆ. ಹಲವು ಬಾರಿ ಸಂಸದರು ಹೋಗಿ ಅದರ ಬಗ್ಗೆ ಮಾತಾಡಿದರೆ ಈ ನಮ್ಮ NH-ನವರು ಅದನ್ನು ತಲೆಗೆ ಹಾಕಿಕೊಳ್ಳುವುದಿಲ್ಲ. ಅವರು ಹೇಳಿದ ಮರುದಿವಸದಿಂದ 1 ವಾರ ಭಯಂಕರ ಸ್ಪೀಡ್, ನಂತರ ಅದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಈಗ ಆ ರಸ್ತೆ ಅದು ರಾಜಧಾನಿಗೆ ಸಂಪರ್ಕಿಸುವ ರಸ್ತೆ ಈ ರೀತಿ ಆದರೆ ಹೇಗೆ? ಆನಂತರ ಇನ್ನೊಂದು ನೋಡಿ, ನಮಗೆ ರೈಲ್ವೆಯಿಂದ ಮಂಗಳೂರಿಗೆ ಆದಷ್ಟು ಅನ್ಯಾಯ ಇಡೀ ಇಂಡಿಯಾದಲ್ಲಿ ಯಾರಿಗೂ ಆಗಲಿಲ್ಲ. ನಮಗೆ ತ್ರಿಶಂಕು ಸ್ವರ್ಗ, ನಾವು ಮಂಗಳೂರಿನವರು. ಈಚೆಯಿಂದ ಒಂದು 30% ಕೊಂಕಣ ರೈಲ್ವೆ, ಈಚೆಯಿಂದ ಒಂದು 60% ನೈಋತ್ಯ ರೈಲ್ವೆ, 10% ಸದರ್ನ್ ರೈಲ್ವೆ. ಇಲ್ಲಿ ನಾವು ಒಂದು ರಿಕ್ಷಾ ನಿಲ್ಲಿಸಬೇಕಾದ್ರೆ ಮಂಗಳೂರು ಸೆಂಟ್ರಲ್ನಲ್ಲಿ, ಮಂಗಳೂರು ಜಂಕ್ಷನ್ನಲ್ಲಿ ಪಾಲಕ್ಕಾಡಿನವ್ರ ಹತ್ರ ಕೇಳಬೇಕು. ಪಾಲಕ್ಕಾಡು ವಿಭಾಗ ನಡೆಯುವುದೇ ನಮ್ಮ ಮಂಗಳೂರಿನ ಹಣದಲ್ಲಿ. ಪಾಲಕ್ಕಾಡಿನ ವಾರ್ಷಿಕ ಉತ್ಪತ್ತಿಯಲ್ಲಿ 85% ಬರುವುದು ಮಂಗಳೂರಿನಿಂದ. ಆವಾಗದ್ದು ನಮ್ಮ ರೈಲ್ವೆಯವರ ತೊಂದರೆಯಿಂದ ಒಂದಿಷ್ಟು ನಮ್ಮ ತೋಕೂರು ಅಲ್ಲಿ ತನಕ ಅದನ್ನು ನಮ್ಮ ಪಾಲಕ್ಕಾಡಿಗೆ ಸೇರಿಸಿದ್ದು. ಯಾಕೆ ಸೇರಿಸಿದ್ದು? ಅಲ್ಲಿ ರೈಲ್ವೆ ಬೋರ್ಡಿನಲ್ಲಿ 80% ಕೆಲಸದವರಿರು ಈ ಮಲಯಾಳಿಗಳು. ಇವರು ಮಾಡಿದ ಅನ್ಯಾಯ ತೋಕೂರಿವರೆಗೆ ಯಾಕೆ ಮಾಡಿದ್ದು ಹೇಳಿದರೆ, NMPT, MRPL, BSF ಇದರದ್ದು ಎಲ್ಲ ಏನು ಕಾರ್ಗೋದ್ದು ಇದಿದೆ ಅದರದ್ದು ಎಲ್ಲ ಲಾಭ ಇವರಿಗೆ. ಇಲ್ಲಿ ಯಾವುದು ಸ್ಯಾಂಕ್ಷನ್ ಮಾಡೋದಿಲ್ಲ. ನಾನು ಕಳೆದ 12 ವರ್ಷದಿಂದ ಸದರ್ನ್ ರೈಲ್ವೆ ಪಾಲ್ಘಾಟ್ ಡಿವಿಷನ್ನ DRECC ಮೆಂಬರ್. ನನಗೆ ಗೊತ್ತುಂಟು ನಳಿನ್ ಕುಮಾರ್ ಕಟೀಲ್ರವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಇಲ್ಲಿಗೆ ಕೆಲವು ಅವರ ಇದರಿಂದಾಗಿ ಮುತ್ತೂರು ಅರ್ಜಿಯಿಂದ ಬಂದದ್ದು. ಇಲ್ಲದಿದ್ದರೆ ಇಷ್ಟು ದೊಡ್ಡ 100 ವರ್ಷದ ಇತಿಹಾಸದ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣಕ್ಕೆ ಒಂದು ಲಿಫ್ಟ್ ಇರಲಿಲ್ಲ, ಒಂದು ಅಕ್ಸಿಲೇಟರ್ ಇರಲಿಲ್ಲ, ಸರಿಯಾಗಿ ಪಾರ್ಕಿಂಗ್ ಏರಿಯಾ ಇರಲಿಲ್ಲ. ಈ ಇಷ್ಟು ವರ್ಷದಲ್ಲಿ 3 ಪ್ಲಾಟ್ಫಾರ್ಮ್, 3 ಪ್ಲಾಟ್ಫಾರ್ಮ್. ಕೇರಳಕ್ಕೆ ಹೋಗಿ ಇಷ್ಟಿಷ್ಟು ಚಿಕ್ಕ ರೈಲ್ವೆ ನಿಲ್ದಾಣದಲ್ಲಿ 5 ಪ್ಲಾಟ್ಫಾರ್ಮ್ಗಳಿರ್ತವೆ. ಇನ್ನೊಂದು ನೋಡಿ, ಮಂಗಳೂರು ಜಂಕ್ಷನ್ ಹೇಳಿ ಮಾಡಿದ್ರು, ಅದು ನಮಗೆ ಮಾಡಿದ ದೊಡ್ಡ ಅನ್ಯಾಯ. ಸೀದಾ ಅಲ್ಲಿಂದಲೇ ಕೇರಳಕ್ಕೆ ಕೊಂಡೋಗೋದು. ನಾವಿಲ್ಲಿ ಹೋರಾಟ ಮಾಡೋದು, MP-ಗಳು ಅಲ್ಲಿಂದ ಸ್ಯಾಂಕ್ಷನ್ ಮಾಡಿಸೋದು, ಇಲ್ಲಿ ಪ್ಲಾಟ್ಫಾರ್ಮ್ ಇಲ್ಲ ಹೇಳೋದು, ಅದನ್ನು ಜಂಕ್ಷನ್ನಿಗೆ ಲಾಸ್ಟ್ ಮಾಡೋದು, ಕೇರಳಕ್ಕೆ ಕೊಂಡೋಗೋದು. ಅದಕ್ಕೆ ನಮಗೆ ಮುಖ್ಯವಾಗಿ ಮಂಗಳೂರು ವಿಭಾಗ ಆಗಲೇಬೇಕು. ಸಾಧ್ಯ ಇಲ್ವಾ? ನಮ್ಮನ್ನು ನೀವು ಆ ಕೇರಳದಿಂದ ತೆಗಿರಿ, ಪಾಲ್ಘಾಟ್ನಿಂದ ತೆಗಿರಿ, ನಮ್ಮನ್ನು ನೈಋತ್ಯ ವಲಯಕ್ಕೆ ಸೇರಿಸಿ, ಕೊಂಕಣ ರೈಲ್ವೇದು ಇದನ್ನೆಲ್ಲ ಸೇರಿಸಿ ಅಲ್ಲಿಗೆ ಹಾಕಿ, ಹಾಗಾದರೂ ನಮಗೆ ನೆಮ್ಮದಿ. ಇವತ್ತು ನೋಡಿ, ನಳಿನ್ ಕುಮಾರ್ ಕಟೀಲ್ರವರು ನಮ್ಮ ಅಂಗಡಿ ಸುರೇಶ್ ಅಂಗಡಿ ರೈಲ್ವೆ ರಾಜ್ಯ ಸಚಿವರಿದ್ದಾಗ ನಮಗೆ 2 ರೈಲ್ ಕೊಟ್ಟರು. ಒಂದು ಭಾವನಗರ್ ಟು ಮ್ಯಾಂಗ್ಳೂರ್,
ಒಂದು ಮ್ಯಾಂಗ್ಳೂರು ಟು ರಾಮೇಶ್ವರ ಇಷ್ಟು ಅವರು ಅಚಾನಕ್ಕಾಗಿ ತೀರಿ ಹೋದರು. ಇವತ್ತಿಗೂ ಆ ರೈಲ್ ನಮಗೆ ಸಿಕ್ಕಲಿಲ್ಲ. ಮಂಗಳೂರು ಬೆಂಗಳೂರಿಗೆ ಕೊಡಿ ಹೇಳಿದರೆ ಹಾಸನ ಮಂಗಳೂರು ರೈಲ್ವೆ ಕಾರ್ಪೊರೇಷನ್ ಕೊಡೋದಿಲ್ಲ. ಅವರು ಎಷ್ಟು ಬೇಕಾದರೂ ಗೂಡ್ಸು ಓಡಿಸ್ಬೋದು, ಜನರಿಗೆ ಬೇಕಾದ ರೈಲು ಓಡಿಸುವುದಿಲ್ಲ. ಯಾಕೆ? ಬಸ್ ಲಾಬಿ. ಆದರೆ ನಾವು ಈ ಮಂಗಳೂರಿನವರು ಈ ರೈಲ್ವೆ ವಿಷಯದಲ್ಲಿ ತ್ರಿಶಂಕುಗಳಾಗಿ ನೇತಾಡಬೇಕಾ? ಅದೊಂದು ಆಗಲೇಬೇಕು. ಇನ್ನೊಂದು ನೋಡಿ, ಮೀನುಗಾರಿಕೆಗೆ ಮುಖ್ಯವಾಗಿ ಕರಾವಳಿಯಲ್ಲಿ ನಾವು ಮಂಗಳೂರು ಮುಖ್ಯ ಇರುವಂಥದ್ದು. ಇಲ್ಲಿ ಸರಿಯಾಗಿ ಒಂದು ಬೋಟು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಇದೆ, ಅದು ಇಲ್ಲ. ಎಲ್ಲ ಸಂಚನ ಆಗ್ತದೆ. ಇಲ್ಲಿ ಏನಿಲ್ಲ. ಇಲ್ಲಿ ಅಧಿಕಾರಿಗಳಿಗೆ ಯಾವುದೇ ಹೆದರಿಕೆ ಇಲ್ಲ. ಈಗ ನೋಡಿ, ಸ್ಮಾರ್ಟ್ ಸಿಟಿಯಲ್ಲಿ ರಿವರ್ ಫ್ರಂಟ್ ಹೇಳಿ ಒಂದು ಆಗ್ತಾ ಉಂಟು. ಅಲ್ಲಿ ಸರಕಾರಿ ಜಾಗದಲ್ಲಿ ಲೀಸಿಗೆ ತಗೊಂಡು ಇರುವವರು ಅವರು ನಾವು ಹೋಗುವುದಿಲ್ಲ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಪೋರ್ಟ್ ಟ್ರಸ್ಟಿನವರು ನುಂಗಿದು ಅವರ ಹತ್ರ ಹಣ. ಪೋರ್ಟ್ ಟ್ರಸ್ಟಿಗೆ ಅವರು ವರ್ಷಕ್ಕೆ ಜುಜುಬಿ ಕಟ್ಟುದು, ಅವರು ತಿಂಗಳಿಗೆ ಲಕ್ಷಗಟ್ಟಲೆ ಒಳಬಾಡಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಯಾರು ಮಾಡಬೇಕ್ರಿ? ಈ ಕೇಂದ್ರ ಸರ್ಕಾರ. ಈಗ ನಿತಿನ್ ಗಡ್ಕರಿ ಬರ್ತಾರೆ, 6 ತಿಂಗಳಲ್ಲಿ ಇಷ್ಟು ರಸ್ತೆ ಆಗಿದೆ, ಅದಾಗಿದೆ. ಸರಿ ಅಣ್ಣ, ನೀವು ನಾರ್ತ್ ಇಂಡಿಯಾದಲ್ಲಿ ಮಾಡ್ತೀರಿ, ಸೌತ್ ಇಂಡಿಯಾದವರು ನಾವು ಸತ್ತಿದ್ದೇವಾ? ನೀವು ಇಲ್ಲಿ ಬಂದು ಒಮ್ಮೆ ನೋಡಿ, ಇಲ್ಲಿಯ ಕಾಮಗಾರಿಗೆ ವೇಗ ಯಾಕೆ ಹಿಡಿಯುವುದಿಲ್ಲ? ನಿಮ್ಮ ಅಧಿಕಾರಿಗಳು ಯಾಕೆ ಕೆಲಸ ಮಾಡುವುದಿಲ್ಲ? ಅಲ್ಲಿ ನೀವು ಹೋಗ್ತೀರಿ ಬರ್ತೀರಿ. ನೀವು ಕಳೆದ 10 ವರ್ಷದಲ್ಲಿ ನಮ್ಮ ಮಂಗಳೂರಿನಲ್ಲಿ ಬಂದು ನಿಮ್ಮ ರಸ್ತೆ ವಿಭಾಗದಲ್ಲಿ ಸ್ಯಾಂಕ್ಷನ್ ಆಗಿರುವ ರಸ್ತೆಗಳು ಎಷ್ಟು ವೇಗದಲ್ಲಿ ಆಗಿದೆ, ಯಾಕೆ ಇಷ್ಟು ಸ್ಲೋ ಆಗ್ತದೆ ನೀವು ನೋಡಿದ್ದೀರಾ? ಆ ಅಧಿಕಾರಿಯ ಮೇಲೆ ಕ್ರಮ ತಗೊಂಡಿದ್ದೀರಾ? ಇಲ್ಲಿ 1ಕ್ಕೆ 2ಕ್ಕೆ ನಳಿನ್ ಕುಮಾರ್ ಕಟೀಲ್ ಮಾಡೋದಿಲ್ಲ, ಅವರನ್ನೇ ಟ್ರೋಲ್ ಮಾಡೋದು. ಹಾಗೆ ಆಗಬಾರ್ದು. ಹೊಣೆಗಾರರು ಯಾರು? ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಮಾಡಿದ ಅನ್ಯಾಯವನ್ನು ಈಗ ಮುಂದಿನ ಲೋಕಸಭಾ ಚುನಾವಣೆಯ ಮೊದಲು ನಿತಿನ್ ಗಡ್ಕರಿ, ಅಶ್ವಿನ್ ವೈಷ್ಣವ್ ಬಂದು ನಮ್ಮ ಈ ಎಲ್ಲವನ್ನು ನಮಗೆ ಮಾಡಿಸಿಕೊಡಬೇಕು. ನಮಗೆ ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸಿಕೊಡಬೇಕು. ಸಮಜಲ್ವಾ? ನಮ್ಮನ್ನು ದಕ್ಷಿಣ ಕನ್ನಡ ಜಿಲ್ಲೆ ವಿದ್ಯಾಕಾಶಿ ಅಂತ ಹೇಳ್ತಾರೆ. ಇಲ್ಲಿ 9 ಮೆಡಿಕಲ್ ಕಾಲೇಜ್ ಇದೆ, ಎಲ್ಲ ಖಾಸಗಿ. ರಾಜ್ಯ ಸರ್ಕಾರ ಎಂತೂ ಮಾಡೋದಿಲ್ಲ. ಸ್ವಾಮಿ, ಸೆಂಟ್ರಲ್ ಗೌರ್ಮೆಂಟಿನವರೇ ದಯವಿಟ್ಟು ನಮಗೆ ಕೊಡಿ. ನಮ್ಮ ಮೋದಿಯವರು ಹೋದಲ್ಲಿ ಬಂದಲ್ಲಿ ಏಮ್ಸ್ ಮಾಡ್ತಾರೆ, MIT ಮಾಡ್ತಾರೆ, IIT ಮಾಡ್ತಾರೆ. ನಮಗೆ ಒಂದು ಕೊಡಿ ಸ್ವಾಮಿ. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಅವಿಭಾಜಿತ 2 ಜಿಲ್ಲೆಗಳು ನಿಮ್ಮ ಹಿಂದೂ ಇದರದ್ದು, BJPಯ ಭದ್ರಕೋಟೆ. ನಮಗೆ ಒಂದು ಇದರಲ್ಲಿ ಮೆಡಿಕಲ್ ಕಾಲೇಜ್, ಸೆಂಟ್ರಲ್ ಗೌರ್ಮೆಂಟ್ ಇದು ಸರಕಾರಿ ಮೆಡಿಕಲ್ ಕಾಲೇಜನ್ನು ದಯವಿಟ್ಟು ಕೊಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.